ಫಿಶ್ ಪಾಂಪ್ಲೆಟ್ ರವಾ ಫ್ರೈ. ನಮ್ಮ ನೆಕ್ಸ್ಟ್ ಐಟಮ್ ಫ್ರಾನ್ಸ್ ಗೀ ರೋಸ್ಟ್, ಫಿಶ್ ಕಬಾಬ್ ಬಂದಿದೆ, ಫಿಶ್ ಮೀಲ್ಸ್ ಬಂದೈತೆ ನೋಡಿ, ನೀರ್ ದೋಸೆ ಮತ್ತೆ ಕರಿ ಸಾಕಾಗಿತ್ತು. ಅದ್ರ ಹೆಸರು ಕೋಕಮ್ ಜ್ಯೂಸ್ ಅಂತ, ಥೈಲ್ಯಾಂಡ್ ಕರೆನ್ಸಿ ನೋಡಿ. ಎಷ್ಟು ದಿನ ಮಾಡ್ಬಿಡ್ತಾನೆ ಅಂತ ಯೂಟ್ಯೂಬ್ ಕಾರ್ ಬಗ್ಗೆ ಮಾಡ್ತೀಯ, ಬೈಕ್ ಬಗ್ಗೆ ಮಾಡ್ತೀಯ, ಕಾರ್ ಬಗ್ಗೆ ಮಾಡ್ತೀಯ, ಬೈಕ್ ಬಗ್ಗೆ ಮಾಡ್ತೀಯ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬೆಂಗಳೂರಲ್ಲಿ ಒಂದು ಒಳ್ಳೆ ಹೋಟೆಲ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಇವತ್ತು. ಅದ್ರ ಜೊತೆಗೆ ಟ್ರಾವೆಲ್ ನ ತೋರಿಸ್ತೀವಿ. ಇವಾಗ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದೀವಿ ಗೈಸ್. ಕೋಬ್ರಾ, ನಾವು ಕರಾವಳಿ ಅಂತ ಒಂದು ಹೋಟ್ಲ್ ಐತೆ ಕೋಬ್ರಾ, ಇಲ್ಲಿ ವಿಜಯನಗರಲ್ಲಿ. ಅಲ್ಲಿ ಒಳ್ಳೆ ಇದು ಸೀ ಫುಡ್ ಮತ್ತೆ ಕರಾವಳಿ ಮೀನು, ಕರಾವಳಿ ಸೈಡ್ ಊಟ ಸಿಗುತ್ತೆ ಅಂತ ನೋಡಿದ್ದೆ. ಫೇಮಸ್ ಹೆವಿ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ರೆಡಿನಾ? ರೆಡಿ. ಸೀ ಫುಡ್ ಒಂದು ಬುಟ್ಟಿ. ಸೀ ಫುಡ್ ಅಂದ್ರೆ ಮೀನು ತಿನ್ಬೋದಲ್ಲ ನೀನು? ಮೀನ್ ತಿನ್ನು. ಮೀನ್ ತಿಂತೀನಿ. ಫ್ರಾನ್ಸು ಮತ್ತೆ ಇದೆಲ್ಲ ನಾವು ತಿಂತೀವಿ. ಸೀ ಫುಡ್ ಅನ್ನೋದಕ್ಕೆ ಹೊಸ ಇದಾಗೋಯ್ತು. ಗೈಸ್ ಹೋಗ್ತಾ ಇದೀವಿ ಈಗ ಬೆಂಗಳೂರಿಗೆ. ಮಳೆ ಬರೋ ತರ ಏನಿಲ್ಲ ಇವತ್ತು ವೆದರು. ಮೋಡ ಮಾತ್ರ ಆತರ ಐತೆ ಅಷ್ಟೇ. ಮೋಡ ಚೆನ್ನಾಗೈತೆ ನೋಡಕ್ ಇವತ್ತು. ಮಳೆ ಬಂದ್ರು ಬರ್ಬೋದು ವಾಪಸ್ ಬರೋಷ್ಟ್ರಲ್ಲಿ. ಮಳೆ ಬರಲ್ಲ. ಇವ್ನು ಹೇಳ್ದಾಗೆಲ್ಲ ಹಿಂಗೆ ಆಗೈತಿ. ಅಷ್ಟು ಹೋಯ್ತಾ ಇರ್ತೀವಿ, ಬೆಳಗ್ಗೆ ಬರಲ್ಲ ಅಂತ ಸಂಜೆ ಬರ್ಬೇಕಾದ್ರೆ ಬರ್ತದೆ. ಆಯ್ತು ಬರಲ್ಲ ಬಂದ್ಬಿಟ್ರೆ ನೋಡ್ಕಾಯ್ತು. ಆಯ್ತು ನೋಡ್ರಿ. ಬೆಂಗಳೂರಿಗೆ ಬಂದ್ವಿ. ಗೌತಮ್ ಬರ್ತಡೇ ದಿನ ಬಂದಿದ್ದು ಬೆಂಗಳೂರಿಗೆ, ಅವತ್ತಿನ ಬಂದೇ ಇರ್ಲಿಲ್ಲ. ಹೋಗ್ತಾ ಇದೀವಿ. ನಾವ್ ಇವಾಗ ಯಶವಂತ ಹಾಕೊಂಡು ಹೋಟೆಲ್ಗೆ ಹೋಗ್ತಾ ಇದೀವಿ ಊಟಕ್ಕೆ. ಇದು ಬಾತ್ ಅಲ್ವಾ ಗೈಸ್? ಥೈಲ್ಯಾಂಡ್ ಕರೆನ್ಸಿ ನೋಡಿ, ಬಾತ್ 20 ರೂಪಾಯಿ. ಇದ್ಯಾರಿದು ಕೊಬ್ರ? ನಿಮ್ ಫ್ರೆಂಡ್ಸ್ ನೋಡು, ಕಿಂಗ. ಈಗ್ಲೂ ಕಿಂಗ್ ಅವನ ಅಲ್ಲಿ ಈಗ್ಲೂ? ಹೌದೇನೋ? ಕಿಂಗೇ ರೂಲ್ ಮಾಡ್ತಿರೋದ ಈಗ್ಲೂ? ನಿಜ? ನಿಂಗೆ ಗೊತ್ತಾ ಗೈಸ್? ಇದು 20 ಬಾತು 1000 ರೂಪಾಯಿ ತೋರಿಸ್ತೀವಿ. ಅಯ್ಯೋ ಬಿದಾಯ್ತು. 1000 ರೂಪಾಯಿ ಇದು, 1000 ಬಾತ್ ರೂಪಾಯಿ ಅಂದ್ರೆ ಅಲ್ಲಿ ನಮ್ದು ಇವಾಗ 3000 ರೂಪಾಯಿ ಲೆಕ್ಕ. ಒಂದ್ ಬಾತ್ ಅಂದ್ರೆ 3 ರೂಪಾಯಿ ಅಂದ್ರೆ ಇವಾಗ 3000 ಆಗುತ್ತೆ. ಇದು ಕಿಂಗರ್ ತಮ್ಮನ ಸ್ಪೆಕ್ಸ್ ಹಾಕಿರೋನು. ಕಾಯಿನೂ ಇಟ್ಕೊಬಿಟ್ಟವನೆ. ಯಾರಿಗಾರ ಕೊಟ್ಬಿಡ್ಬೇಕು ಹೋಟ್ಲಲ್ಲಿ ಹೋಗ್ಬಿಟ್ಟು 1000 ರೂಪಾಯಿ ತಗೊಳಿಸು ಅಂದ್ರೆ ಇವಾಗ ಬಿಲ್ ಪೇ ಮಾಡ್ಬೇಕು. ಗೈಸ್ ನಾವು ಇವಾಗ ಜಸ್ಟ್ ಕರಾವಳಿ ಹೋಟೆಲ್ಗೆ ಬಂದ್ವಿ. ಹೋಗ್ರ ವಾಶ್ರೂಮ್ ಹೋಗೋಣ. ನಾನೆಲ್ಲಾ ಹೋಟ್ಲಲ್ಲಿ ಊಟ ಮಾಡಕ್ಕೆ ಮುಂಚೆ ವಾಶ್ರೂಮ್ ಹೋಗೋದು ಒಂದು ಪದ್ಧತಿ. ಮೈಕ್ ಅವನ ಹತ್ರ ಆಯ್ತು, ಒಂದು ಮೈಕ್ ಕೆಳಿತೀನಿ ರೀ ಗೈಸ್, ಅವ್ನ್ ಸೌಂಡ್ ಬಂದ್ಬಿಡುತ್ತೆ. ಇದನ್ನ ಕೆಳದೆ 2 ಫಿಶ್ ಕಬಾಬ್ ಕೊಡೋದು. ಎಷ್ಟು ಪೀಸ್ ಬರುತ್ತೆ? ಫಿಶ್ ಕಬಾಬ್ ಅಲ್ಲಿ ಎಷ್ಟು ಪೀಸ್ ಬರುತ್ತೆ? 8 ಪೀಸ್ ಒಂದು ಕೊಡಿ ಅಂದ್ರೆ. ಒಂದು ಫಿಶ್ ಕಬಾಬ್ ಬೇಡ, ಫಿಶ್ ಮೀಲ್ಸ್ ಅಲ್ಲಿ ಏನೇನ್ ಬರುತ್ತಲ್ಲ? ಸರಿ ಫಿಶ್ ಇರುತ್ತೆ, ಒಂದು ಸಣ್ಣದ ರವಾ ಇರುತ್ತೆ, ಒಂದು ಫಿಶ್ ಮೀಲ್ ಹೇಳೋಣ. ಫಿಶ್ ಮೀಲ್ ಒಂದು ಕೊಡಿ. ಬಾಯ್ಲ್ಡ್ ರೈಸ್ ಬೇಕಾ? ಬಾಯ್ಲ್ಡ್ ರೈಸ್ ಕೊಡಿ. ಗೊತ್ತಾ ಬಾಯ್ಲ್ಡ್ ರೈಸ್? ಕೋಬ್ರಾ, ನಾವ್ ಒಂದ್ ಫಿಶ್ ಮೀಲ್ಸ್ ಹೇಳಿದೀನಿ, ಮತ್ತೆ ಫಿಶ್ ಕಬಾಬು, ಒಂದ್ ಇನ್ನೊಂದೇನೋ ಚಿಕನ್, ಗಾರ್ಲಿಕ್ ಚಿಕನ್ ಹೇಳೋನೆ. ನಿನ್ಗೇನ್ ಬೇಕು ನೋಡು. ಫಿಶ್ ಅಲ್ಲಿ ಏನ್ ಬೇಕು ನೋಡು. ಕಬಾಬ್ ಒಂದ್ ಹೇಳಿದೀವಿ, ಫಿಶ್ ಅಲ್ಲಿ ಅಷ್ಟೇ. ಏಡಿ ಸಿಗುತ್ತೆ, ಏಡಿ ಗೀ ರೋಸ್ಟ್ ತಿನ್ನು ಅಂದ್ರೆ ಇಬ್ರು ಬೇಡ ಅಂತಾರೆ. ಒಂದೊಂದ್ ಪೀಸ್ ತಿನ್ನಿ ಸಾಕು. ಬೇಡ ಬಿಡ, ಎದ್ರಕೋತ. ನೀನ್ ತಿನ್ನೋ, ನೀನ್ ಒಬ್ಬ. ನಾನು ಒಬ್ನೇ ಫುಲ್ ತಿನ್ನಾಗೈತದ? ಹಾಫ್ ತರ್ಸ್ಕೋ. ಆಫ್ ಬರುತ್ತಣ? ಫುಲ್ ಶೆಲ್ಲು ಸಿಗುತ್ತೆ. ನೀನ್ ತಿಂತೀಯ ಶೆಲ್ಲು? ತಿನ್ನೋದ್ ಬಂದಿದ್ದೀರಾ ಇಬ್ರಲ್ಲಿ? ಗೈಸ್ ನಾವು ಪಾಂಪ್ಲೆಟ್ ಒಂದ್ ಹೇಳಿದೀವಿ. ಫ್ರಾನ್ಸ್ ತಿಂತೀಯಲ್ವೇನ? ಫ್ರಾನ್ಸ್ ಕೊಡಿ ಅಣ್ಣ. ಫ್ರಾನ್ಸ್ ಗೀ ರೋಸ್ಟ್ ಕೊಡಿ. ಕೋಬ್ರಾ ತಿನ್ನಲ್ಲ. ಫ್ರಾನ್ಸ್ ತಿನ್ನೋರ್ಗೆ ಏಡಿ ತಿನ್ಬಿಟ್ರೆ ಇದಾಗ್ಬಿಡ್ತದ ನಿಂಗೆ. ಹೇಳಿ ಕಚ್ಬಿಡ್ರೆ ಬದುಕಿರಲ್ಲ. ಗೈಸ್ ಒಂದ್ ಪಾಂಪ್ಲೆಟ್ ಹೇಳಿದ್ವಿ, ಮತ್ತೆ ಫ್ರಾನ್ಸ್ ಹೇಳಿದ್ವಿ. ಏಡಿ ಹೇಳೋಣ ಅಂದ್ರೆ ಇವ್ರು ತಿಂತಿಲ್ಲ. ಬರ್ಲಿ ಇಷ್ಟು ಹೇಳಿರ. ಗೈಸ್ ಫಿಶ್ ಕಬಾಬ್ ಬಂದಿದೆ, ತಗೊಳ್ರ. ಗೈಸ್ ಫಿಶ್ ಕಬಾಬ್ ತಿಂತಾ ಇದೀವಿ. ಸಕರಾಗೈತೆ ಟೇಸ್ಟ್, ಬೋನ್ಲೆಸ್. ಹೆಂಗಾಯ್ತು ಗೊಬ್ರ? ಇನ್ನೊಂದು ಹೇಳುವ? ಬೇರೆ ಹೇಳೋ, ಇದೇ ಯಾಕೆ ಹೋಗಿದ್ಯಾ? ಯಶವಂತ್ ಫಸ್ಟ್ ಡಿಶ್ ಅಲ್ಲೇ ಇಂಪ್ರೆಸ್ ಮಾಡಿದಾನೆ ನಮ್ಗೆ. ಅಲ್ಲಿಂದ ಬಂದಿರೋದಕ್ಕೆ ಪರವಾಗಿಲ್ಲ. ಫಿಶ್ ಕಬಾಬ್ ಚೆನ್ನಾಗೈತೆ. ಫಿಶ್ ಮೀಲ್ಸ್ ಬಂದೈತೆ ನೋಡಿ.
ಇದು ಮೀಲ್ಸ್ ಜೊತೆಗೆ ಇನ್ನೊಂದು ರವಾ ಫ್ರೈ ಒಂದು ಕೊಟ್ಟಿಲ್ಲ, ಕೊಡ್ತಾವ್ರೆ, ರೆಡಿ ಮಾಡ್ತಾವ್ರೆ. ನೀರ್ ದೋಸೆ, ಬಾಯ್ಲ್ಡ್ ರೈಸು, ಚಿಕನ್, ಇದು ಏನು ಫಿಶು ಕರ್ರಿ. ಇವಾಗ ಪಾಂಪ್ಲೆಟ್ ಹೇಳಿದ್ವಲ್ಲ, ಪಾಂಪ್ಲೆಟ್ ಬಂದೈತೆ ನೋಡಿ. ಇದು ಫಿಶ್ ಪಾಂಪ್ಲೆಟ್ ರವಾ ಫ್ರೈ. ತಿಂದ್ರೋ ಪಾಂಪ್ಲೆಟ್? ನಂಗೆ ಪಾಂಪ್ಲೆಟ್ ಫಿಶ್ ಇಷ್ಟ ಆಗುತ್ತೆ ಗೈಸ್. ಪಾಂಪ್ಲೆಟ್ ಮಾಮೂಲಿ ಫ್ರೈ, ತವಾ ಫ್ರೈ ಇನ್ನೂ ಚೆನ್ನಾಗಿರುತ್ತೆ. ಮಾಮೂಲಿ ತಾನು ಹೇಳಿದ್ರು. ಇವ್ರು ರವಾ ಕೊಟ್ಬಿಟ್ಟವ್ರೆ. ಫಿಶ್ ತವಾ ಫ್ರೈ ಹೇಳ್ಬೇಕಿತ್ತು. ಇದು ಚೆನ್ನಾಗೈತೆ ಪಾಂಪ್ಲೆಟ್. ನನಗೆ ಕರಾವಳಿ ಸೈಡ್ ಊಟ ತಿನ್ನೋದು ಈ ಪಾಂಪ್ಲೆಟ್ ಫಿಶು, ನೀರು ದೋಸೆ, ಬಾಯ್ಲ್ಡ್ ರೈಸು, ಫಿಶ್ ಕರಿ ಎಲ್ಲ ತಿನ್ನೋಕೆ ನನಗೆ ಹೆವಿ ಇಷ್ಟ ಆಗುತ್ತೆ. ನಿಂಗೆ ಗೊಬ್ಬರ ಚಿಕನ್ ಊಟ ಇಷ್ಟ, ಚಿಕನ್ದು ಜಾಸ್ತಿ ಇಷ್ಟ ಆಗುತ್ತಾ, ಫಿಶ್ ತಿನ್ನೋದು ಇಷ್ಟ ಆಗುತ್ತಾ ಗೊಬ್ಬರ? ಚಿಕನ್. ನಿಂಗೆ ಎಷ್ಟು? ಫಿಶ್ ಬಾಯ್ಲ್ಡ್ ರೈಸ್ ಇಷ್ಟ ಆಗಲ್ಲ. ಅವನಿಗೆ ಮುಳ್ಳು ಬಿಡಿಸ್ಬೇಕಲ್ಲ, ಅದಕ್ಕೆ ಇಷ್ಟ ಆಗಲ್ಲ. ಮೂಳೆ ಕಡ್ಕೊ ತಿನ್ಬೋದಲ್ಲ, ಮುಳ್ಳು ತಿನ್ನಕ್ಕಾಗಲ್ಲ ಅಂತ. ಗೈಸ್, ನಮ್ಮ ನೆಕ್ಸ್ಟ್ ಐಟಮು ಫ್ರಾನ್ಸ್ ಗೀ ರೋಸ್ಟು ಮತ್ತು ನೀರು ದೋಸೆ ಬಂದೈತೆ. ನೀರು ದೋಸೆ ಜೊತೆ ಇವಾಗ ಫ್ರಾನ್ಸ್ ಗೀ ರೋಸ್ಟ್ ಹಾಕೋತೀವಿ. ಗೊಬ್ಬರ ನೀನು ಗ್ರೇವಿ ಹಾಕೋತೀನಿ. ಫ್ರಾನ್ಸ್ ಗೀ ರೋಸ್ಟು ತಿನ್ನೋ ಗೊಬ್ಬರ, ನನ್ನ ಮಾತು ಕೇಳೋದು ಸಗದಾಗಿರುತ್ತವ. ಚೆನ್ನಾಗಿ ತಿನ್ನೋ ಗೊಬ್ಬರ ತಿನ್ನ. ಫ್ರಾನ್ಸ್ ಗೀ ರೋಸ್ಟು ಜೊತೆಗೆ ನೀರು ದೋಸೆ ಹಂಚ್ಕೊಂಡು ತಿನ್ನೋಣ ಬನ್ನಿ. ನೀರು ದೋಸೆ ತಿನ್ನೋದೇ ಮಜಾ. ಚೆನ್ನಾಗಿದೆ. ಫ್ರಾನ್ಸ್ ಗೀ ರೋಸ್ಟ್ ಸ್ವಲ್ಪ ಓಕೆ. ಕರಿ ಜೊತೆ ನೀರು ದೋಸೆ ತಿನ್ನೋಣ. ಫಿಶ್ ಕರಿ ಸಗದಾಗೈತೆ. ಫ್ರಾನ್ಸ್ ಗೀ ರೋಸ್ಟು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟು ಖಾರ ಆಗ್ಬಿಡೈತೆ. ನೀರು ದೋಸೆ ಮತ್ತು ಕರಿ ಸಗದಾಗಿತ್ತು, ಅದಕ್ಕೆ ಇನ್ನೂ 2 ಪ್ಲೇಟ್ ಹೇಳಿದ್ವಿ ನೀರು ದೋಸೆನ. ವೈಟ್ ರೈಸ್ ಒಂದು ಹೇಳ್ತೀವಿ, ಬಾಯ್ಲ್ಡ್ ರೈಸ್ ಐಟಮ್, ಬೇರೆ ಇನ್ನೇನು ಬೇಡ ಐಟಮ್ಸು. ಸಾಕು, ಜಾಸ್ತಿ ಆಗ್ಬಿಡುತ್ತೆ ರೈಸ್. ಏನು ಹೇಳಿ, ಬಾಯ್ಲ್ಡ್ ರೈಸ್ ಜೊತೆ ಮೀನ್ನ ಹಂಚ್ಕೊ ತಿಂತಾ ಇದ್ರೆ ಮಜಾನೇ ಬೇರೆ. ಹೇಳ್ಕೊಡಿ, ನೀರು ದೋಸೆ, ಬಾಯ್ಲ್ಡ್ ರೈಸು, ಫಿಶ್ಶು, ಒಳ್ಳೆ ಊಟ. ಗೊಬ್ಬರ ಏನು ಅನಿಸ್ತೈತೆ? ಗೊಬ್ಬರ ಊಟಕ್ಕಿಂತ ಇದು ಹೆಂಗೈತೆ ಬಾಯ್ಲ್ಡ್ ರೈಸು? ಇನ್ನೂ ತಿಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ತಿಂತಿರೋದ ನೀನು? ಸಾಕು. ಹೆಂಗಿತ್ತು ಗೊಬ್ಬರ ಬಾಯ್ಲ್ಡ್ ರೈಸ್ ಫಸ್ಟ್ ಬೈಟ್? ಚೆನ್ನಾಗೈತೆ. ಡಿಫ್ರೆಂಟ್ ಆಗೈತಾನೆ. ಉಡುಪಿ ಕರಾವಳಿ ಸೈಡ್ ಎಲ್ಲ ಇದು ಬಾಯ್ಲ್ಡ್ ರೈಸ್ ತಿನ್ನೋದು ಜಾಸ್ತಿ. ಅಷ್ಟೊಂದು ಮಾತ್ರ ಬಾಯ್ಲ್ಡ್ ರೈಸ್ ತಿಂತಾರೆ. ರೈಸ್ ಇದ್ರ ಹೆಸರು ಕೋಕಮ್ ಜ್ಯೂಸ್ ಅಂತ, ರೆಡ್ ಕಲರ್ ಐತೆ. ಫಿಶ್ ಊಟ ತಿನ್ಬೇಕಾರೆ ಕುಡಿಬೇಕಂತ ಇದು ನಾನು ಯಶವಂತ್ ಕುಡ್ದವನೆ ಲಾಸ್ಟ್ ಟೈಮ್ ಬಂದಿದ್ದಾಗ, ಅದಕ್ಕೆ ನಮಗೂ ಆರ್ಡರ್ ಮಾಡೋನೆ. ಕೋಕಮ್ ಕುಡಿಯೋಣ. ಗ್ರೇಪ್ ಜ್ಯೂಸ್. ಗ್ರೇಪ್ ಅಲ್ಲ, ಗ್ರೇಪ್ ತರನೇ ಐತೆ ಒಂಚೂರು. ಗ್ರೇಪನ ಹೇಳು. ಗ್ರೇಪ್ ಆಯ್ತು, ಗ್ರೇಪ್ ಅಲ್ಲ, ಗ್ರೇಪ್. ಕೋಕಮ್ ಅಂತ ಹುಳಿ ಹಣ್ಣು ಬರುತ್ತೆ. ಸಿಮಿಲರ್ ಆಗೈತೆ ಹಂಗೆ ಟೇಸ್ಟ್. ಅಲ್ಲಿ ಬೋಲ್ಡ್ ಹಾಕೋರು ನೋಡಿ ಗೈಸ್, ಕೋಕಮ್ ಜ್ಯೂಸ್ ಅಂತ, ಆ ಹಣ್ಣಲ್ಲಿ ಮಾಡಿರೋದು. ಕೋಕಮ್ ಜ್ಯೂಸ್ ಕುಡಿಯೋಕೊಬ್ರು ಚೆನ್ನಾಗಿದೆ, ಕುಡ್ದೆ. ಒಬ್ಬರು ಬೇಕಾದ್ರೆ ಕೋಕಮ್ ಜ್ಯೂಸ್ ಡ್ರಿಂಕಿಂಗ್ ಚಾಲೆಂಜ್ ಮಾಡ್ಬಿಡ್ತಾನೆ. ರೆಡ್ ಆಗೈತಾ? ಇಲ್ಲ ಗೈಸ್, ಕರಾವಳಿ ಹೋಟ್ಲಲ್ಲಿ ಎಲ್ಲಾನು ತಿಂದು ಮುಗಿಸಿದ್ವಿ. ಇನ್ನೊಂದು ಸ್ವಲ್ಪ ಮಿಕ್ಕೈತೆ, ಎಲ್ಲಾನು ತಿಂದು ಖಾಲಿ ಮಾಡ್ತೀವಿ ಈಗ. ಹೆಂಗಿತ್ತು ಗೊಬ್ಬರ ಟೇಸ್ಟು? ಚೆನ್ನಾಗೈತೆ ಗೈಸ್, ನನಗೂ ಇಷ್ಟ ಆಯ್ತು. ಗೈಸ್, ಕುಕುಮ್ ಜ್ಯೂಸ್ ಬಗ್ಗೆ ಫುಲ್ ಏನೇನೋ ಹಾಕಿದ್ದಾರೆ. ಚೆರಿ ಅಂತಾರ ಗೊಬ್ಬರ ಓದು, ಚೆರಿ ಅಂತಾರ. ಓದಾ ಏನೋ ಅಲ್ಲಿ ಬೋಲ್ಡ್ ಓದು. ಕುಕುಮ್ ಇಸ್ ನನ್ಗೆ ಗೊತ್ತಿಲ್ಲ. ಕುಕುಮ್ ಬಗ್ಗೆ ಏನೇನೋ ಹಾಕಿದ, ನಾನ್ ಲೈಫಲ್ಲೇ ನೋಡಿಲ್ಲ ಇದು. ನಾನಗ ಫಿಶ್ ಅನ್ಸುತ್ತೆ ಅದು. ನಂಗಂದ್ರ ದೊಡ್ಡ ಫಿಶಾ? ಅಯ್ಯೋ, ಆಗ್ಲೇ ಹೇಳಿದ್ರೆ ತಗೊಳ್ಬೇಕು, ನೆಕ್ಸ್ಟ್ ಸಲ ತಗೊಳ್ಳುವ.
ಗೈಸ್ ನಮ್ಮ ಬಿಲ್ಲು 1680 ರೂಪಾಯಿ ಪೇ ಮಾಡಿದ್ದೀನಿ. 1600 ರೂಪಾಯಿ ಆಯ್ತು ಬಿಲ್. ಓಡ್ತಾ ಇದೀವಿ ತಿನ್ಕೊಂಡು. ನಾವು ಬರ್ಬೇಕಾರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಚರಂಡಿ ಕಟ್ತವ್ರು, ಅದಕ್ಕೆ ಹೊರಗಡೆ ಏನ್ ತೋರಿಸಿರ್ಲಿಲ್ಲ. ತಿನ್ಕೊಂಡು ಹೋಯ್ತಾ ಇದೀವಿ ಗೈಸ್. ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು. ಜಾಸ್ತಿ ಐಟಮ್ ಹೇಳಿದ್ವಲ್ಲ ಅದಕ್ಕೆ 1600 ಆಯ್ತು. ಆದ್ರೂ 1000 ರೂಪಾಯಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಜಾಸ್ತಿ ಆಗೋಯ್ತು ಬಿಲ್. ಈಗ ಔಟ್ ಆಯ್ತು. ತಿನ್ಬೇಕಾದ್ರೆ ಚೆನ್ನಾಗಿತ್ತು. ಕನ್ಸ್ಟ್ರಕ್ಷನ್ ನಡೀತಿದೆ ಗೈಸ್, ಚರಂಡಿ ಹಾಕಿರ್ತಾವ್ರೆ. ಈಗ ಒಂದು ಏರಿಯಾದಲ್ಲಿ ಇದೀವಿ. ಇವಾಗ ನೀವೇ ಕಂಡಿಡಿದ್ ಬಿಡ್ತೀರಾ ಯಾವ ಏರಿಯಾ ಅಂತ. ಫುಲ್ ಬ್ಯಾನರ್ ಏರಿಯಾ ಇದೆ ನೋಡಿ. ಒಂದು ಉದ್ದಕ್ಕೂ ಬ್ಯಾನರ್ ಇರೋ ಏರಿಯಾ ಯಾವ್ದು? ಕಮೆಂಟ್ ಹಾಕಿ, ಗೆಸ್ ಮಾಡಿ ಯಾವ ಏರಿಯಾ ಅಂತ ಕಮೆಂಟ್ ಅಲ್ಲಿ ಹಾಕಿ. ಹೋಬ್ರಾ, ಇದರಲ್ಲಿ 1040 ಬಾತ್ ಐತೆ. ತಗೋ ಹಿಡ್ಕೋ. ಇಂಡಿಯನ್ ರುಪೀಸ್ಗೆ ಎಷ್ಟಾಗುತ್ತೆ ಹೇಳು? ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಗೊತ್ತಿಲ್ಲ, ಕಂಡಿಡಿ. ಗೊತ್ತಿಲ್ಲ ಕಣ. ಒಂದು ಬಾತ್ಗೆ 3.2 3.2 ಅಂದ್ರೆ ಎಷ್ಟಾಯ್ತು? ಒಂದು ಬಾತ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 3 ರೂಪಾಯಿ 2 ಪೈಸನ? ಹಾ ಅಷ್ಟು. 3 ರೂಪಾಯಿ ಆದ್ರೆ ಎಷ್ಟಾಯ್ತು ಹೇಳು? 3 ರೂಪಾಯಿ ಎಷ್ಟೈತೆ ಅಲ್ಲಿ? 1040. 1040 ಬಾತ? ಹಾ ತೆಗಿತಾವನು. ತೆಗಿತಾವನು. 1040 ಇಂಟು 3. ಕ್ಯಾನ್ಸಿನ ಸಿಗ್ತಾರಲ್ಲ 1000 ಆಯ್ತು. 1000 ರೂಪಾಯಿ 3120. 3120 ನೋಡ್ದಾ? ಅಷ್ಟು ರೂಪಾಯಿ ಐತೆ ನಮ್ಮ ಹತ್ರ ಇವಾಗ. 3120 ರೂಪಾಯಿ ಐತೆ. ಖರ್ಚು ಮಾಡೋ ಈಗ ಮಾಡ್ಬೋದು, ಯಾಕೆ ಮಾಡಕ್ಕಾಗಲ್ಲ? ಈಗ ಒಂದ್ ಟಾಸ್ಕ್ 20 ಬಾತ್ ಕೊಟ್ಬಿಟ್ಟು ಜ್ಯೂಸ್ ಕುಡಿಬೇಕು ಎಲ್ಲಾರು. ಇದು ಇದೈತೆ, ಏನೈತೆ? ನಗರದಲ್ಲಿ ಏನೇನೋ ಐತೆ ತಾಯಿ ಫುಡ್ ಎಲ್ಲ ಅಲ್ಲಿ ತಗೊಂಡೋಗಿ ಕೊಡ್ರಿ ಇಸ್ಕೊತಾರೆ. ಹೌದಾ? ಆಯ್ತಾ? ಎಲ್ಲೈತೆ? ನಗರದಲ್ಲಿ ಐತೆ ಥೈಲ್ಯಾಂಡ್ ಹೋಟ್ಲ್ ಒಂದು. ಥೈಲ್ಯಾಂಡ್ ಹೋಟ್ಲ್ ಎಲ್ಲ ಆಯ್ತಾ? ಏನ್ ಫುಡ್ ಅಂತ ಏನೋ ಐತೆ ಕಣ ಥೈಲ್ಯಾಂಡ್. ರೀಲ್ಸ್ ಅಲ್ಲಿ ನೋಡಿದ್ದೆ. ಅವ್ರು ಕೊಟ್ರೆ ಬಾತ್ ಇಸ್ಕೊತಾರೆ. ಏನ್ ಮಾಡ್ತಾರೆ ಅವರು? ಕೊಟ್ಬಿಡೋಣ ಹೋಗಿ. BMTC ಬಸ್ಗಿಂತ ಜಾಸ್ತಿ ಪ್ರಮೋಷನ್ ನಾವು ಫುಡ್ ಲಾಗ್ ಮಾಡ್ಕೊಂಡ್ ಬಂದು ಒಳ್ಳೆ ಗೇಮ್ ಝೋನ್ ಅಲ್ಲಿ ಗೇಮ್ಸ್ ಆಡಿದೀವಿ. ನಾಳೆ ಲಾಗಲ್ಲಿ ಹಾಕ್ತಿವಿ. 30 ನಿಮಿಷ ವಿಡಿಯೋ ಆಗ್ಬಿಟ್ಟೈತ್ ಕೊಬ್ರ ಅದು ಎಲ್ಲ. ಇದೊಂದು ಲಾಗ್ ಆಗೋದಿಲ್ಲ. ಅದಕ್ಕೆ ಇವಾಗ ಗೇಮ್ಸ್ ಆಡಿರೋದ್ನೆಲ್ಲ ನಾಳೆ ಲಾಗಲ್ಲಿ ಹಾಕೋಣ ಗೈಸ್. ಒಳ್ಳೆ ಕ್ರೇಜಿ ಆಗಿರೋ ಗೇಮ್ ಆಡ್ಕೊಂಡು ಫನ್ ಮಾಡಿದೀವಿ, ಅದನ್ನ ನಾಳೆ ಲಾಗಲ್ಲಿ ಹಾಕ್ತೀನಿ. ಇವತ್ತಿನ ಲಾಗ್ ಅಲ್ಲಿ ಇವತ್ತೇನ್ ಮಾಡ್ತೀವಿ ಇಲ್ಲಿಂದ ಹೊರಡೋದ್ ತೋರಿಸ್ತೀವಿ. ನಾನು ಪವನ್ ಯಶವಂತ್ ಕೋಬ್ರ ಎಲ್ಲರೂ ಗೇಮ್ ಆಡುದು. ನಾಳೆ ಹಾಕ್ತೀವಿ. ಅದು ಹಾಲ್ ಬೇಕೇನೋ ನಿಂಗೆ? ಹಾಲು ಕುಡಿತೀಯಾ? ಕಾಫಿ ಕುಡಿತೀಯಾ? ಏನ್ ಬೇಜಾರು? ನಾನು ಅವತ್ತೇ ಅಂದೆ ಒಂದು ಟವಲ್ ತಗೋ ಅಂತ. ಯಾಕೆ? ಡಿಮಾರ್ಟ್ ಅಲ್ಲಿ ಅವತ್ತು ಹೋಗಿಲ್ಲ. ನೋಡಿ ಹೆಂಗ್ ಬೇರ್ತಾವನೆ. ನಾನು ಅವತ್ತೇ ಖರ್ಚು ತಗೋ ಅಂತ ಅಂದೆ. ತಗೊಂಡ್ ಖರ್ಚು ತಗೊಂಡ್ ವರ್ಷ ನೀರು ಕೂಡ ನಂಗೊಂದು ನೀರು. ಬೌಲಿಂಗ್ ಆಡೋಣ ಅಂತ ಬಂದು ಬೌಲಿಂಗೇ ಆಡ್ಲಿಲ್ಲ, ಅದನ್ನ ಆಡ್ಕೊಂಡೆ ನಿಂತ್ಕೊಬಿಟ್ಟು. ಅದ್ ಸುಮ್ನೆ ನೋಡೋಣ ಅನ್ಬಿಟ್ಟು ಹೋಗಿದ್ದಲ್ವೇನೋ. ಕ್ರಿಕೆಟ್ ಆಡೋಣ ಒಂದ್ ಮ್ಯಾಚ್ ಅಂತ ಹೋಗಿದ್ದು. ಎಷ್ಟ ನಾವು ತಗೋಬೇಕು ಆಡಿ ಎಲ್ಲಾ ಗೇಮ್ ಆಡಾಕ್ಬಿಟ್ಟು ನಾನ್ ವಿನ್ ಆಗಿದ್ದು. ರೇಸಿಂಗು ಕ್ರಿಕೆಟ್ ಎಲ್ಲಾನು ಆಡಿದೀವಿ ಗೈಸ್. ನಾಳೆ ಲಾಗಲ್ಲಿ ನೋಡಿ ಅದನ್ನ. ಅವನು ಸ್ಟಾರ್ಟ್ ಮಾಡ್ತಾವನೆ ಯೂಟ್ಯೂಬ್ ಮೋಟೋ ಲಾಗರ್. ಯಾರೋ ಬೋದವ್ರೆ ಈ ಕಾಮೆಂಟ್ಸ್ ಅಲ್ಲಿ ಯಾರೋ ಹೇಳವ್ರೆ, ಯಾರೋ ಇವನೇನೋ ಪಿಂಕ್ ಪವನ್ ನಾವು ಇದ್ರ ಪವನ್ ಅಂತ ಹೇಳ್ತಿದ್ವಲ್ಲ, ಇದನ್ನ ಗಾಡಿ ಇದ್ ಮಾಡ್ಸ ಮೋಟೋ ಲಾಗರ್ ಅಂತ ಮಡಿಕೊಳ್ದು ಇನ್ನೇನಂತ ಮಡಿಕೋತೀಯ ಅಂತ ಬೋದವ್ರ ಅವನ್ಗೆ. ಗೊತ್ತಿಲ್ಲ. ಈಗ ಗಾಡಿ ಗಾಡಿ ಓಡಿಸ್ಕೊಂಡ್ ಮಾಡೋದ್ ಮೋಟೋ ವ್ಲಾಗ್, ಕುತ್ಕೊಂಡ್ ಗಾಡಿ ಬಗ್ಗೆ ಹೇಳೋದ್ ಮೋಟೋ ವ್ಲಾಗ್ ಅಲ್ಲ. ಕುತ್ಕೊಂಡು ಓಡಿಸ್ಬಿಟ್ಟು ಹೇಳ್ಬೇಕು ನೀನು ಗಾಡಿ ಹೆಂಗೈತೆ ಕಂಡೀಷನ್ ಅವೆಲ್ಲ. ಏನೋ ತಾನೆ ನಾನ್ ಹೇಳಿರೋ ಕಂಟೆಂಟೇ ಬೇರೆ ಕೊಬ್ರ, ನೀನ್ ಕೇಳ್ತಿರೋ ಕಂಟೆಂಟ್ ಕಂಟೆಂಟ್ ಹೇಳಪ್ಪ ಫಸ್ಟ್ ಹೇಳು. ರಿವೀಲ್ ಮಾಡಂಗ ನೀನ್ ಹೇಳಿದ ಮುಂಚೆನೆ ನಿಂಗೆ ಗೊತ್ತಿತ್ತೆ ಹಂದಿ ಬಡ್ ತಿಂತೀನಿ ಅಂತ. ಯಾರು ನಿನಗೆ ಗೊತ್ತಿತ್ತು? ಅದಕ್ಕೆ ವಿಡಿಯೋ ಮಾಡಿದ್ ನಾವು. ಅಲ್ಲ ಮಾಡ್ಬೇಕಾದ್ರೆ ಗೊತ್ತಿತ್ತು ನಿಂಗೆ ಮುಂಚೆನೆ ಗೊತ್ತಿತ್ತು. ಮುಂಚೆ ಬೆಳಗ್ಗೆನೆ ಪ್ಲಾನ್ ಮಾಡಿದ್ದು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹಂದಿ ಬಡ್ ತಿಂತೀನಿ ಅಂತ ಗೊತ್ತಿದೆ ನಿಂಗೆ? ಅವಾಗ ಗೊತ್ತಿರ್ಲಿಲ್ಲ. ಮತ್ತೆ ಹಂಗೇನೆ ಆಯ್ತಪ್ಪ. ಆಯ್ತು ಕಣ ಪಿಂಕಿ ಪವನ್. ಓಕೆ ಪಿಂಕಿ ಪವನ್. ನಿನ್ನೆ ಸುಮ್ನೆ ಮಾಡಿಸ್ಬಿಟ್ನಲ್ಲ, ಸೈಲೆಂಟ್ ಮಾಡಿಸ್ಬಿಟ್ನಲ್ವ? ಏನೋ ಮಾತಾಡ್ತಾನೆ ಗೊತ್ತು ಅನ್ಕೊಳ್ಳಿ ಗೈಸ್. ಏನ್ ಎಷ್ಟ್ ದಿನ ಮಾಡ್ಬಿಡ್ತಾನೆ ಅಂತ ಯೂಟ್ಯೂಬ್ ಅವನು.
ಎಷ್ಟ್ ಗಾಡಿ ಇದಾವೋ, ಬೈಕ್ ಎಷ್ಟಿದಾವೋ? ಈಗ ಇರೋ ನೀನ್ ಬೈಕ್ ಬಗ್ಗೆ ಬರ್ತೀಯಾ, ಕಾರ್ ಬಗ್ಗೆ ಬರ್ತೀಯಾ, ಬೈಕ್ ಬಗ್ಗೆ ಬರ್ತೀಯಾ, ಕಾರ್ ಬಗ್ಗೆ ಮಾಡ್ತೀಯಾ, ಬೈಕ್ ಬಗ್ಗೆ ಮಾಡ್ತೀಯಾ, ಕಾರ್ ಬಗ್ಗೆ ಮಾಡ್ತೀಯಾ, ಬೈಕ್ ಬಗ್ಗೆ ಹೇಳ್ತೀಯ ಅಷ್ಟೇ ಹೇಳೋ. ಕಾರ್ ಬಗ್ಗೆನ ಬೈಕ್ ಬಗ್ಗೆನ? ಕಾರ್ ಬಗ್ಗೆ, ಕಾರ್ ಬಗ್ಗೆನ ಬೈಕ್ ಬಗ್ಗೆನ? ಕಾರ್ ಬಗ್ಗೆನ ಬೈಕ್ ಬಗ್ಗೆನ ಹೇಳೋ. ಈಗ ಕಾರ್ ಬಗ್ಗೆ ಮಾಡ್ತೀಯಾ, ಬೈಕ್ ಬಗ್ಗೆ ಮಾಡ್ತೀಯಾ, ಫೈನಲ್ ಆಗಿ ಈಗ ನೀನು ಕ್ಲಾರಿಟಿ ಕಾರ್ ಬಗ್ಗೆನು ಬೈಕ್ ಬಗ್ಗೆ ನೀನು ಮಾಡೋದು ಮೋಟೋ ಆಯ್ತು ಹೇಳಪ್ಪ ಹೇಳಾಯ್ತು. ಕಾರು ಬೈಕ್ ಖಾಲಿ ಆದ್ರೂ ನಾನು ಹೊರಗಡೆ ಕೆಲಸ ಅಂತ ಮಾಡ್ತಾ ಇದೀನಿ. ನೀನ್ ಏನ್ ಮಾಡ್ತಾ ಇದೀಯ ಅದನ್ನ ನಂದು ಈಗ ನಂದು ಏನಿಲ್ಲ ಅಂದ್ರೆ ನಮ್ ಜಮೀನ್ ಐತೆ, ಅಪ್ಪ ಸ್ವಲ್ಪ ನಾವು ವ್ಯವಸಾಯ ಮಾಡ್ಕೊಂಡು ಬದುಕೋತೀನಿ. ಏನ್ ಬೆಳಿತೀಯ? ಏನ್ ಬೆಳಿತೀನಿ ಅಂದ್ರೆ ನಾವ್ ಬೆಳ್ದಂಗೆ ಕಣ, ನಾವ್ ಬೆಳಿತೀವಿ ಸೀಸನಲ್ ಫ್ರೂಟ್ಸ್. ಅವ್ರಿಗೆ ಸಾಕಾಗಲ್ಲ. ಚಿಕನ್ ಬೆಳಿತಾನ, ಚಿಕನ್ ಕೋಳಿ ಫಾರ್ಮ್ ಮಾಡ್ತಾನೆ ಅಷ್ಟೇ. ಕೋಳಿ ಫಾರ್ಮ್ ಮಾಡ್ತೀನಿ. ಅಲ್ಲೇ ಅವ್ನು ಕೋಳಿ ಫಾರ್ಮ್, ಒಂದ್ ಕೋಳಿ ಫಾರ್ಮ್ ಅವನಿಗೆ ಸಾಕಾಯ್ತದೆ. ಅವ್ನ್ ಬಾಯಿಲ್ ಬರ್ಲೇ ಇಲ್ಲ. ಆ ಕೋಳಿ ಫಾರ್ಮ್ ಬರೋ ಕೋಳಿ ಎಲ್ಲ ಅವ್ನಿಗೆ ಸಾಕಾಯ್ತದೆ. ಬೇಡ ಬಿಡು, ಹಸು ಸಾಕ್ತೀನಿ, ಒಂದ್ 10 ಹಸು ಸಾಕ್ತೀನಿ, ಹಾಲ್ ಕರಿತೀನಿ, ಡೈರಿಗೆ ಹಾಕ್ತೀನಿ, ಒಳ್ಳೆ ದುಡ್ಡು ಮಾಡ್ತೀನಿ. ಯಾಕೆ ರೈತರಿಗೆ ವ್ಯಾಲ್ಯೂ ಇಲ್ವಾ? ಇವಾಗ ಯಶವಂತ್ಗೆ ಬಾಯ್ ಮಾಡಿ. ಯಶವಂತ್ ಹೊರಟ. ಬ್ಯಾಗ್ ಎತ್ಕೋ, ಬ್ಯಾಗ್ ಎತ್ಕೊಳ್ಳೋ. ಎತ್ಕೊಳ್ದೆ ಹೋಯ್ತೀಯ, ಆಮೇಲೆ ಸಾಯ್ತೀಯ ಬ್ಯಾಗು ಅಂತ. ಹಾ ನಿನ್ ಬಾತು ಎತ್ಕೊಂಡ 1,000 ಬಾತು. ಟಿಕೆಟ್ ತಗೋದ್ರಲ್ಲಿ ಒಂದ್ ಶರ್ಟ್ ಹಾಕೋಣ, ಚೆನ್ನಾಗಿರತ್ತೆ. ನೀವು ನೋಡು ಮಲಿಕ ಓಡಿಸ್ಬಿಡ್ತೀಯಾ? ಇಷ್ಟೊಂದು ಮಾಡ್ಕೋತೀನೋ ಅಲ್ಲಿ ತಪ್ಪದೆ ಅಲ್ವೇನೋ. ಜಯಂಟ್ ಪವನ್ ಅಂತ ಹಾಕಿದ್ರ ಯಾರ ಕಮೆಂಟ್? ಲೋ ಪವನ್ ಇನ್ಮೇಲೆ ಜಯಂಟ್ ಪವನ್ ಅಂತಾನೆ ಹಾಕೋಣ, ಕರಿಯೋಣ. ತಿಂಡಿಪೋತ ಪವನ್ ಇಲ್ಲ ಜಯಂಟ್ ಪವನ್? ತಿಂಡಿಪೋತ ಪವನ್ ಬೇಕಾ ಇಲ್ಲ ಜಯಂಟ್ ಪವನ್ ಬೇಕಾ? ಕಮೆಂಟ್ ಅಲ್ಲಿ ಜಾಸ್ತಿ ಯಾವ್ದು ಹಾಕ್ತೀರಾ ಹಂಗ್ ಕರಿತೀವಿ. ಅದಕ್ಕೆ ನಾನು ಬ್ಲಾಕ್ ಕೋಬ್ರಾ ಅಂತ ಹಾಕೊಂಡಿದ್ದೆ. ಹೇಳು. ಜಗಳ ಆಗೋಗ್ತಿತ್ತು. ಮನೆಗೇನಾರು ತಗೋಬೇಕಾ? ಅವ್ರಮ್ಮ ಏನಿಲ್ಲಪ್ಪ, ನಿನ್ಗೆ ಹಾಲು ಕುಡಿಯಕ್ಕೆ ರಾತ್ರಿ? ಕಾಫಿ ಬೇರೆ ಏನಾರು ಜ್ಯೂಸು? ಗೈಸ್ ಪವನ್ ನಮಗೋಸ್ಕರ ಮಿಲ್ಕಿ ಬಾರ್ ತಗೊಬಂದ. ಥ್ಯಾಂಕ್ಸ್ ಕಣ ಪವನ್, ಇದನ್ನ ಯಾವತ್ತೂ ಮರೆಯಲ್ಲ. ಮೇಲ್ಗಡೆ ಆಕಾಶದಲ್ಲಿ ಲೈಟ್ ಕಾಣಿಸುತ್ತೆ, ಅದೇನು ಅಂತ ಕಂಡುಹಿಡಿಬೇಕು ನೀನೀಗ. ನೋಡೋ ಅಲ್ಲಿ, ನೋಡೋ ಮೇಲ್ಗಡೆ ಆಕಾಶದಲ್ಲಿ. ಫ್ಲೈಟು ಲೈಟ್ ಅಲ್ಲ ಕಣೋ, ನನ್ಗೂ ಗೊತ್ತಿಲ್ಲ. ಅವತ್ತಿಂದ ಕಾಣಿಸ್ತಾ ಐತೆ. ಬೆಟ್ಟದ ಮೇಲಿರೋ ಲೈಟಾ ಇಲ್ಲ ಸ್ಟಾರ್ಸ್ ಆಗಿ ಗೊತ್ತಾಯ್ತಿಲ್ಲ. ನೋಡಲ್ಲಿ ಬೆಟ್ಟ ಏನೋ ಹೇಳಿದ್ರು, ಸ್ಟಾರ್ಸ್ ಅಂದಿದ್ರು ಬೇಜಾಯ್ತಿರ್ಲಿಲ್ಲ. ಫ್ಲೈಟ್ ಅನ್ಬಿಟ್ನಲ್ಲ, ಫ್ಲೈಟು ಹಂಗೆ ಲೈಟ್ ಆನ್ ಮಾಡ್ಕೊಂಡು ಆಕಾಶದಲ್ಲಿ ಒಂದೇ ಕಡೆ ನಿಂತಿರ್ತದೆ. ಹೆಲಿಕಾಪ್ಟರ್ ಅದು ತಿರಿಕೊಂಡ್ ಅಲ್ಲೇ ಇರ್ತದೆ ಫ್ಲೈಟ್, ಮುಂದಕ್ಕೆ ಹೋಗಲ್ತು. ಬ್ರೇಕ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟಿರ್ತಾರೆ ಹಂಸಲಿ ಬ್ರೇಕ್ ಹಾಕಿ ನಿಲ್ಸ್ಬಿಟ್ಟಿರ್ತಾರೆ. ದೂರದಲ್ಲಿ 2 ಲೈಟ್ ಕಾಣಿಸ್ತಾ ಇದ್ ನೋಡಿ ಗೈಸ್. ಮೇಲ್ಗಡೆ ಒಂದೇ ಒಂದ್ ಕಾಣಿಸ್ತಾ ಐತೆ, ಇನ್ನೊಂದು ಮುಚ್ಕೊಬಿಡ್ತು. 2 ಐತೆ ಅಲ್ಲಿ ಬೆಟ್ಟದ ಮೇಲೆ. ಚಾಣಮಂಗ್ಲ ಬೆಟ್ಟ ಇಲ್ಲಿ ಕಾಣ್ತದ. ಅಲ್ಲಿ ನೋಡಲ್ಲಿ 2 ಕಾಣಿಸ್ತಾ ಇರೋದು. ನನ್ ಪ್ರಕಾರ ಈ ಬೆಟ್ಟದ ಮೇಲೆ ಟವರ್ ಏನೋ ಮೇಲೆ ಲೈಟ್ ಹಾಕಿರೋದು. ಅದು ಸ್ಟಾರ್ಸ್ ಕೆಳಗ್ ಬೀಳ್ತಾ ಇದ್ರೆ ಒಬ್ರು ಮತ್ತೆ ಅವನ್ ನೋಡ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಸೌಂಡ್ ನೋಡು, ಮುದ್ದು ಮಾಡಿ ಅಂತ ಎಮೋಷನಲ್. ಮನೆಗೆ ನಡಿ ಭೀಮ, ಸಾಕು. ಏನು ತಿಂದಿರ ಊಟ ಮಾಡ್ಬಿಟ್ಟು ಯಾಕೆ ತಿಂದಿಲ್ಲ ನೀನು? ಚಿಕನ್ ಏನು ತಿಂದಿಲ್ಲ ಅಂತ ಮತ್ತೆ ಹೋಗ್ಬಿಟ್ಟು ಅವ್ನು ತಿಂದಿರೋದು. ಹೋಗು, ನಾನು ಬಂದೆ, ಆಯ್ತು. ಇಲ್ಲೇ ಇದ್ದೀನಿ. ನಾವು ವಾಪಸ್ಸು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಇವಾಗ ಕಾರ್ನ ಹಾಕ್ತಾ ಇದೀವಿ. ಪವನ್ ಪಾರ್ಕಿಂಗ್ ಸ್ಕಿಲ್ಸ್ ತೋರಿಸ್ತಾ ಇದ್ದಾನೆ. ಪವನ್ ಲೇಟ್ ಆಗ್ಬಿಟ್ಟೈತೆ, ಮನೇಲಿ ಬೈತಾರ. ಅದಕ್ಕೆ ಲೇಟ್ ಏನಾಗಿಲ್ಲ, ನನ್ನ ಮನೆ ಸೈಡಿಗೆ ನಿಲ್ಸ್ತಿರೋದು. ಲೇಟ್ ಆಗಿಲ್ವಾ? 9:45, 9:15 ಆಗತ್ತೆ ಹೋಗೋದು. ನನ್ನ ಮಾಮೂಲಿ 10 ಗಂಟೆ ಆದ್ಮೇಲೆ ಹೋದ್ರೆ ಹೊಡಿತಾರ ನಿಂಗೆ? 10 ಗಂಟೆ ಆದ್ಮೇಲೆ ಅವ್ರು ಬೆಂಗಳೂರಲ್ಲೇ ಇರ್ತೀನಿ ನಾನು, ಅಷ್ಟೇ. ಅಷ್ಟು ಲೇಟ್ ಆದ್ರೆ ಬೆಂಗಳೂರ ಮನೆ ಆಯ್ತಾ? ಫ್ರೆಂಡ್ಸ್ ರೂಮ್ ಐತೆ ನಮ್ಮ ಹುಡುಗರ್ದು. ಓಕೆ ಪವನ್, ದೊಡ್ಡವನಾದಾಗ ಫೋನ್ ಮಾಡು. ಬಾರ, ಈಗಲೇ ಫೋನ್ ಮಾಡ್ತೀನಿ. ಗೈಸ್ ಇವತ್ತಿನ ಲಾಗ್ನ
ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮೆಲ್ಲರೂ ನನ್ನ ಮಿಸ್ miss ಮಾಡ್ಕೊತಾ ಮಾಡ್ಕೊಳ್ಳಿ. ಇರಿ. ನಾಳೆ 5 ಗಂಟೆಗೆ ಒಳ್ಳೆ ಗೇಮ್ಸ್ ಆಡಿರೋ ಒಳ್ಳೆ ಸಖತ್ ಮಜಾ ಮಾಡಿರೋ ವಿಡಿಯೋ ಬರುತ್ತೆ. ಮಿಸ್ ಮಾಡ್ಕೋಬೇಡಿ. ಎಲ್ರು ನಾಳೆ ಸಂಜೆ 5 ಗಂಟೆಗೆ ನೋಡಿ. ಅಲ್ಲಿವರೆಗೂ ನಮ್ಮೆಲ್ಲರೂ ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್.